ವೆಲ್ಕಮ್ ಟು ಕರ್ಲಿ ವಿತ್ ಕುಕರಿ ಶೋ. ಇವತ್ತು ನಿಮ್ಗೆಲ್ಲರಿಗೂ ಟೆನ್ಷನ್ ಆದಾಗ ಫಸ್ಟ್ ನೆನಪಾಗೋದು ಟೀ, ಹೌದಲ್ಲ? ಈಗ ಒಂದು ಒಳ್ಳೆ ಟೀ ಮಾಡೋಣ. ಟೀ ರೆಸಿಪಿನ ಒಂದು ಡಿಫ್ರೆಂಟಾಗಿ ಮಾಡ್ತೀನಿ. ಡಿಫ್ರೆಂಟ್ ಆಗಿರೋಂತಹ ಸನ್ಗೋಲ್ಡ್ ಟೀ ಪುಡಿ ಯೂಸ್ ಮಾಡ್ಕೊಂಡು. ಈ ಟೀ ಪೌಡ್ರ್ ಬಗ್ಗೆ ವಿಶೇಷ ಹೇಳಬೇಕು. ಇದು ಒಂದು ನ್ಯಾಚುರಲ್ ಮತ್ತು ತುಂಬ ಟೇಸ್ಟಿಯಾಗಿರೋಂಥ ಟೀ ಪೌಡ್ರು. ಇದನ್ನು ನಾವು ಯಾವ ರೀತಿ ಟೀ ಮಾಡೋದು ಅಂತ ಒಂದ್ಸರಿ ನೋಡೋಣ ಬನ್ನಿ. ಮೊದಲನೇದಾಗಿ ಸ್ಟವ್ ಹಚ್ತಾ ಇದ್ದೀನಿ. ಅದನ್ನು ಪಾತ್ರೆ ಇಡೋಣ. ಡಿಫ್ರೆಂಟಾಗಿ ಯಾಕೆ ಮಾಡ್ಬೇಕಂತಂದರೆ ಜೊತೆಗೆ ಹಾಲು ಕಾಯಿಸ್ಕೊಳ್ಳೋಣ ಪಕ್ಕದಲ್ಲಿ. ಮೊದಲನೇದಾಗಿ ಖಾಲಿ ಪಾತ್ರೆಗೆ 1.5 ಟೀ ಸ್ಪೂನ್, 3 ಕಪ್ಗಾಗಷ್ಟು 1.5 ಟೀ ಸ್ಪೂನ್ನ ಸಕ್ಕರೆ ಹಾಕ್ತಾ ಇದ್ದೀನಿ. ಇದನ್ನು ಲೈಟಾಗಿ ಕ್ಯಾರಮಲ್ ಮಾಡ್ಕೊಳ್ಳೋಣ. ಯಾಕೆ ಇದನ್ನು ಮಾಡಬೇಕಂದ್ರೆ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಟೀ. ನೀವು ಸಾಕಷ್ಟು ವೆರೈಟಿ ಟೀಗಳನ್ನ ಕುಡ್ದಿರ್ತೀರಿ. ಈ ಥರ ಒಂದು ಮಾಡ್ಕೊಂಡು ಕುಡೀರಿ, ನಿಮಗೆ ಟೇಸ್ಟು ಡಿಫ್ರೆಂಟಾಗಿ ಗೊತ್ತಾಗುತ್ತೆ. ಸಕ್ಕರೆ ಸ್ವಲ್ಪ ಮೆಲ್ಟ್ ಆದಮೇಲೆ ನೆಕ್ಸ್ಟು ನಾನಿಲ್ಲಿ ಬಳಸ್ತಾ ಇದ್ದೀನಿ ತುಂಬ ಟೇಸ್ಟಿ ಮತ್ತು ನ್ಯಾಚುರಲ್. ಇದಕ್ಕೆ ಯಾವುದೇ ರೀತಿ ಬೇರೆ ಬೇರೆ ಪದಾರ್ಥಗಳನ್ನ ಟೇಸ್ಟ್ ವೈಸ್ ಮಿಕ್ಸ್ ಮಾಡದೇ ಇರೋಂತಹ ಸನ್ಗೋಲ್ಡ್ ಟೀ ಪುಡಿ ಇದನ್ನು ಬಳಸ್ತಾ ಇದ್ದೀನಿ ಇವತ್ತು. ಇದನ್ನು ನಾವು 1.5 ಟೀ ಸ್ಪೂನು, ಇದು 3 ಕಪ್ಪು ಟೀಗಾಗಂಗೆ 1.5 ಟೀ ಸ್ಪೂನು ನಾವು ಸನ್ಗೋಲ್ಡ್ ಟೀ ಪೌಡ್ರನ್ನ ಬಳಸ್ತಾ ಇದ್ದೀವಿ. ಸೊ ಇದಾದಮೇಲೆ ಕ್ಯಾರಮಲ್ ಹಾಕ್ತಿರೋಂತಹ ಈ ಒಂದು ಸಕ್ಕರೆ ಜೊತೆ ಟೀ ಪೌಡ್ರನ್ನ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಆಗೋ ರೀತಿ ಮಾಡಬೇಕು. ಯಾಕಂತಂದರೆ ನಾವು ಟೀ ಪ್ರಿಯರು ಯಾರ್ಯಾರು ಇರ್ತಾರೋ ಅವರೆಲ್ಲರಿಗೂ ಒಂದು ಡಿಫ್ರೆಂಟ್ ಆಗಿರೋ ಟೀನ ನಾವಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು. ಸೊ ನೀವು ಮಾಡ್ಕೊಳ್ಳಿ, ಒಂದು ಒಳ್ಳೆ ಟೇಸ್ಟ್ ಮಾಡಿ ಟೀ ಲವರ್ಸ್ಗಳಿಗೆ. ಸೊ ಈ ಹಾಲು ಕುದೀತಾ ಇರುತ್ತಲ್ಲ, ಸೊ ಈ ಹಾಲನ್ನು ಮೆಲ್ಟ್ ಆಗಿರೋಂಥ ಟೀ ಪೌಡ್ರು ಮತ್ತು ಸಕ್ಕರೆ ಜೊತೆ ಮಿಕ್ಸ್ ಮಾಡಬೇಕು. ಈ ಥರ ಒಂದು ಗುಡ್ ಫ್ರೆಗ್ನೆನ್ಸ್ ಬರಬೇಕು ನಿಮಗೆ. ಸೊ ಬಂದಾಗ ನಿಮ್ಗೊಂದು ಒಳ್ಳೆ ಟೀ ಕುಡಿಯೋಕ್ಕೆ ರೆಡಿ ಆಗುತ್ತೆ. ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ನಾವು ಸಾಕಷ್ಟು ಬ್ರ್ಯಾಂಡ್ ಟೀಗಳನ್ನ ನೋಡ್ತಾ ಇರ್ತೀವಿ. ಸೊ ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲಿ, ಸೊ ಅದರಲ್ಲಿ ಬೇರೆ ಬೇರೆ ಈ ಫ್ಲೇವರ್ ಕೂಡ ಬೇರೆ ಇರುತ್ತೆ ಮತ್ತು ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ. ನಾನು ಡಿಫ್ರೆಂಟಾಗಿ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ನಿಮ್ಮ ಟೆನ್ಷನ್ ಕೂಡ ಕಡಿಮೆ ಆಗೋಂತಹ ಸನ್ಗೋಲ್ಡ್ ಟೀ ಪುಡಿನ ಬಳಸ್ತಾ ಇದ್ದೀನಿ. ನಾನು ಇದನ್ನೇ ಯೂಸ್ ಮಾಡೋದು. ನೀವು ಕೂಡ ಈ ಸನ್ಗೋಲ್ಡ್ ಟೀ ಪುಡಿನ ಯೂಸ್ ಮಾಡಿ. ಇದು ಒಂದು ಒಳ್ಳೆ ನ್ಯಾಚುರಲ್ ಟೀ ಪೌಡ್ರು. ಇದು ಬೇಕಂದರೆ ಕೆಳಗಡೆ ಡಿಸ್ಪ್ಲೇ ನೋಡ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ದಯಮಾಡಿ ನಿಮಗೂ ಕೂಡ ಸಿಗುತ್ತೆ. ಸೊ ಈಗ ನಿಮಗೊಂದು ಕುಡಿಯೋಕ್ಕೆ ಒಂದು ಒಳ್ಳೆ ಟೀ ಸಿಗ್ತಾ ಇದೆ. ಈ ಒಂದು ಟೀನ ಟೇಸ್ಟ್ ಮಾಡೋಕ್ಕೆ ಸನ್ಗೋಲ್ಡ್ ಓನರ್ ಆಗಿರೋಂತಹ ವಿಜಯ್ ಮೇಡಮ್ ಅವರು ನಮ್ಮ ಜೊತೆ ಬಂದಿದ್ದಾರೆ. ಸೊ ಅವ್ರನ್ನ ಒಂದು ಟೀ ಟೇಸ್ಟ್ ಮಾಡೋಕ್ಕೆ ನಾನಿಲ್ಲಿ ಕರೀತಾ ಇದ್ದೀನಿ. ಕುಡಿಯೋಕ್ಕೆ ಟೀ ರೆಡಿಯಾಗಿದೆ. ಯಾರೆಲ್ಲ ಟೀ ಲವರ್ಸ್ ಇದ್ದೀರಿ ದಯಮಾಡಿ ಈ ಮೆಥಡಲ್ಲಿ ಟೀ ಮಾಡ್ಕೊಂಡು ಕುಡೀರಿ. ರಿಯಲಿ ನೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕರ್ಲಿ ವಿತ್ ಕುಕರಿ ಶೋನಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ನ್ಯಾಚುರಲ್ ಟೀನ ಮಾಡಿದ್ದೀನಿ. ಸೊ ಇದನ್ನು ನೀವು ಕುಡೀರಿ ಮತ್ತು ಟೆನ್ಷನ್ ಫ್ರೀ ಮಾಡ್ಕೊಳ್ಳಿ. ಸುಮ್ಮನೆ ನೋಡೋದಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಕೂಡ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.